ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಲೋಟಸ್ ಪೆಟಲ್ಸ್. ಶೇಂಗಾ ಮಿಠಾಯಿನ ನಾನು ಇದನ್ನು ಶೇರ್ ಮಾಡ್ತಾ ಇದ್ದೀನಿ. ಬಿಸಿಯಾದ ಪ್ಯಾನ್ಗೆ 1 ಕಪ್ ಕಡಲೆಕಾಯಿ ಬೀಜನ ಹಾಕಿ ಮೀಡಿಯಮ್ ಫ್ಲೇಮಲ್ಲಿಟ್ಟು ಇದನ್ನು ನಾನು ಹುರ್ಕೊಳ್ತಾ ಇದ್ದೀನಿ. ಒಂದು ಬೌಲ್ಗೆ ಇದನ್ನು ತೆಗೆದು ತಣ್ಣಗಾದ ನಂತರ ಒಂದು ಪೊಟ್ಯಾಟೊ ಸ್ಮ್ಯಾಶರ್ನ ಸಹಾಯದಿಂದ ಸಿಪ್ಪೆಯಿಂದ ಬೀಜವನ್ನು ಬೇರ್ಪಡಿಸ್ಕೊಳ್ತಾ ಇದ್ದೀನಿ. ಮತ್ತು ಅದೇ ಪ್ಯಾನ್ಗೆ 1 ಕಪ್ಪು ಬೆಲ್ಲ, 1 ಚಮಚ ತುಪ್ಪನ ಹಾಕಿ ಮೀಡಿಯಮ್ ಫ್ಲೇಮಲ್ಲಿಟ್ಟು ಬೆಲ್ಲದ ಪಾಕನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಬೌಲಲ್ಲಿ ಸ್ವಲ್ಪ ಪ್ರಮಾಣದ ನೀರನ್ನು ತೆಗೆದು ಬೆಲ್ಲ ಪಾಕನ ಹಾಕಿ ಬೆಲ್ಲದ ಪಾಕನ ಚೆಕ್ ಮಾಡ್ತಾ ಇದ್ದೀನಿ. ಬೆಲ್ಲದ ಪಾಕ ರೆಡಿಯಾಗಿದೆ. ಮೊದಲೇ ಸಿಪ್ಪೆಯಿಂದ ಬೇರ್ಪಡಿಸಿದಂಥ ಕಡಲೆಕಾಯಿ ಬೀಜನ ಇದಕ್ಕೆ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮೀಡಿಯಮ್ ಫ್ಲೇಮಲ್ಲಿಟ್ಟು ಇದನ್ನು ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ. ಒಂದು ವೆಜಿಟೇಬಲ್ ಕಟರ್ಗೆ 1 ಚಮಚ ತುಪ್ಪನ ಹಾಕಿ ನೀಟಾಗಿ ಸವರಿ ಇದನ್ನು ಮಾಡಿದಂಥ ಮಿಶ್ರಣನ ಅದಕ್ಕೆ ಹಾಕಿ ಒಂದು ಲಟ್ಟಣಿಕೆಗೂ ಸಹ ತುಪ್ಪನ ಹಚ್ಚಿ ಅದರ ಸಹಾಯದಿಂದ ಇದನ್ನು ನಾನು ಲಟ್ಟಿಸ್ಕೊಳ್ತಾ ಇದ್ದೀನಿ. ಬಿಸಿ ಇರುವಾಗಲೇ ಇದಕ್ಕೆ ನಾನು ಮಾರ್ಕ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಬಿಸಿ ಇರುವಾಗ ಮಾರ್ಕ್ ಮಾಡಿಟ್ರೆ ಮಿಠಾಯಿ ಒಡೆದೋಗಲ್ಲ. ಹಾಗಾಗಿ ಇದನ್ನು ನಾನು ಮಾರ್ಕ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇಷ್ಟು ರುಚಿಕರವಾದ ಅತಿ ಸುಲಭವಾಗಿ ಮಾಡ್ಬೋದಾದಂಥ ಈ ಶೇಂಗಾ ಮಿಠಾಯಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.